ಸೊಟ್ಟು ಸೊಟ್ಟೆ ಬರುತ್ತೆ ಯಾವ್ದಂದ್ರಿ ಮೇಡಮ್ ಇದು ಅದು 5,000 ಮೇಡಮ್. ಹಾರ್ಡ್ ಫೈಬರ್ ಬರ್ತದೆ, ವಾಷಬಲ್ ಮೇಡಮ್. ಇವೆಲ್ಲ ಹೆಂಗೆ? ಇದು ಹಾರ್ಡ್ ಫೈಬರ್ ಮೇಡಮ್. ಸೆಟ್ ತಗೋಬೇಕು ಮೇಡಮ್. ಅದು 10,500 ಎಷ್ಟು ಮೇಡಮ್? 23,000. 15,000 ಮೇಡಮ್. ನೀವು ಹಾಗೆ ಬನ್ನಿ. ನೀರಾಗಿ ತೊಳೆದು ನೀರು ಹಾಕಿ ತೊಳೆಯೋದು. ರೆಡಿ ಎಷ್ಟು ಸರ್ ಇದು? 4,500. ಯಾವ್ದು ಬೇಕಾದ್ರೆ ಅನ್ಸ್ಬೋದು. ಹೊಡೆದ್ರೆ ಹೊಡೆ ಸ್ಟಿಕ್ ಇದೆಯಲ್ಲ, ಸ್ಟಿಕ್ ನ ಖಾಲಿ ಏನ್ ಮಾಡಿ ಟೆನ್ಷನ್ ಅಂದ್ರೆ ಬೆಂಕೂರಿಗೆ ಜಲ್ ತರ ಮತ್ತೆ ಜಲ್ ಏನ್ ಮಾಡಿ ಸರ್ ಎಲ್ಲಿ ಹೊಡ್ತಿರ್ತಲ್ಲ ನೋಡಿ, ಫಸ್ಟ್ ಒಂದು ಸೈಡ್ಗೆ ಹಚ್ಚಿ ನೀವು ನೀರಿದ್ದು ಅಂಟಿಸ್ಬೋದು. ನೀರಿಲ್ಲ ಅನ್ಕೊಂಡು ಅನ್ಸ್ಬೋದು. ಅದೇ ಕಡೆ ಹೊಡ್ಸ್ಬಿಟ್ಟಾಯ್ತು ನೋಡಿ, ಪರ್ಮನೆಂಟ್ ಫಿಕ್ಸ್ ಆಗುತ್ತೆ. ನೀರು ಬಂದಿದ್ರು ಕೂಡ ಅನ್ಸ್ಬೋದು. ನಿಮ್ಗೆ ಯಾವ್ದೇ ನಿಮ್ಗೆ ಎಷ್ಟೇ ಬೆಳೆದ್ರು ಕೂಡ ಕೇಳಲ್ಲ, ಒಂದು ದಪ್ಪ ಹಚ್ಬಿಟ್ರೆ ಆಯ್ತು. ನಿಮಗೆ ಎಂಸಿಲ್ ಬೇಕಲ್ಲ ನೀರು ಕಟ್ಟಲ್ಲ, ನೀರಿದ್ದು ಕೂಡ ಅನ್ಸ್ಬೋದು. ಎಂಸಿಲ್ ಬೇಕಲ್ಲ ಸ್ಟ್ರಾಂಗ್ ಸರ್, ನೀರು ಬಂದಿದ್ರು ಕೂಡ ಅನ್ಸ್ಬೋದು. ಮತ್ತೆ ಗ್ರ್ಯಾಂಡ್ ನೋಡಿದ್ರೆ ಗ್ರ್ಯಾಂಡ್ಗೆಲ್ಲ ಅಂಟಿಸ್ಬೋದು, ಮತ್ತೆ ಟೈಲ್ಸ್ ಅಂಟಿಸ್ಬೋದು, ಗ್ಲಾಸ್ಗೆಲ್ಲ ಹಾಕ್ಬೋದು. ಈ ಕಾರ್ ಗ್ಲಾಸ್ ಫಿಸ್ಟಿಂಗ್ ಮಾಡ್ಕೋಬಹುದು. ಈ ಗ್ರಾನೈಟ್ 100 ರೂಪಾಯಿ ಸರ್, ಪ್ಯಾಕೆಟ್ 100 ರೂಪಾಯಿ ಸರ್. 2 ಇರುತ್ತವ. ಆಮೇಲೆ 18,000 mAh ಬ್ಯಾಟ್ರಿ ಇರುತ್ತೆ. ಇದರಲ್ಲಿ ಡ್ಯೂಯಲ್ ಕ್ಯಾಮ್ರಾ, ಇದರಲ್ಲಿ ಬಂದ್ಬಿಟ್ಟು 1 ಫಿಕ್ಸ್ಡ್ ಕ್ಯಾಮ್ರಾ ಇರುತ್ತೆ. ಆಮೇಲೆ 1 ರೊಟೇಷನ್. ಇದು ಬಂದು ಹೈ ಸ್ಪೀಡ್ ಡೂಮ್ ಕ್ಯಾಮ್ರಾ. ಅರ್ಲಿಯರ್ ನಮ್ಮ ಇವೆಲ್ಲ ಚೆಕ್ ಪೋಸ್ಟ್ ಟೋಲ್ ಗೇಟ್ ಹತ್ರ ಆಗ್ತದೆ. ಈಗೇನ್ ಮಾಡಿದ್ರೆ ಕಂಪ್ನಿಯವರು 6th ಜನರೇಷನ್ ಫೋಟೋವೋಲ್ಟಿಕ್ ಹಾಕ್ಯಾರ. ಅಂದ್ರೆ ಈ ಬೇಕಲ್ಲೇ ಚಾರ್ಜ್ ಆಗ್ತದ, ಫುಲ್ ಬಿಸಿಲು ಬಿಡ್ಬೇಕಂತೇನಿಲ್ಲ. ಇದರಲ್ಲಿ ಡಬಲ್ ವೈರ್ ಮತ್ತೆ ಡಬಲ್ ಚಾರ್ಜಿಂಗ್ ಇರುತ್ತೆ. ಸೊ 2 ಪ್ಯಾನಲ್ ಇಂದ 2 ವೈರ್ ಕೊಟ್ಟು ಬ್ಯಾಟ್ರಿ ಚಾರ್ಜಿಂಗ್ ಇರುತ್ತೆ. 1 ಫಿಕ್ಸ್ಡ್ ಆಂಗಲ್, 1 ರೊಟೇಷನ್. ಮೇನ್ಲಿ ಹ್ಯೂಮನ್ ಟ್ರ್ಯಾಕಿಂಗ್ ಇರುತ್ತೆ. ನಮ್ ಎದೆ ಹೊಡ್ತಾ ಇದು ಸೆನ್ಸ್ ಮಾಡಿ ಮನುಷ್ಯರು ಯಾವ ಕಡೆ ಬಂದ್ರೆ ಆ ಕಡೆ ಟರ್ನ್ ಆಗ್ತದ. ಆಮೇಲೆ ಇನ್ಫ್ರಾರೆಡ್ ಲೈಟ್ ಏನ್ ಮಾಡುತ್ತಾರೆ, ಈಗ ಮನುಷ್ಯ ಬಂದ್ರು ಅವ್ನ್ ಔಟರ್ ಲುಕ್ ಒಂದ್ ಲೈನ್ ನೋಡ್ಬಿಟ್ಟು ಕಲರ್ ವಿಷನ್ ತಗೊಂತದ. ಹಗಲಿರ್ಲಿ ಡೇ ಇರ್ಲಿ. ನೈಟ್ ಅಲ್ಲಿ ಒಂದ್ ನಾಯಿ ಬಂತು, ಅದಕ್ಕೆ ಎಷ್ಟು ಬೇಕು ಅಷ್ಟೇ ತಗೊಂತದ. ಸೊ ಇಷ್ಟೆಲ್ಲ ಫೀಚರ್ಸ್ ಇರುತ್ತೆ. ನೀವು ಎನಿವೇರ್ ಇನ್ ವರ್ಲ್ಡ್ ಅಲ್ಲಿ ಇದ್ರು ಕ್ಯಾಮ್ರಾ ನಿಮ್ಗೆ ಲೈವ್ ಬರುತ್ತೆ. ಸಪೋಸ್ ಯಾರೋ ಬಂದ್ರು ನೈಟ್, ನೀವು ಮಲ್ಕೊಂಡ್ರೆ ನಿಮ್ ಮೊಬೈಲ್ ಅಲ್ಲಿ ಬೀಪ್ ಹೊಡಿತದ. ಆ ಬೀಪ್ ಹೊಡೆದಾಗ ಎದ್ದು ನೋಡಿ ಕಂಡು ಯು ಕ್ಯಾನ್ ಸ್ಪೀಕ್ ಟು ದಿಸ್ ಕ್ಯಾಮ್ರಾ ಡೈರೆಕ್ಟ್ಲಿ. ಇಲ್ಲಿ ಮೈಕ್ ವಿತ್ ಇನ್ಬಿಲ್ಟ್ ಮೈಕ್ ವಿತ್ ಸ್ಪೀಕರ್ ಇರುತ್ತೆ. ಏನೇ ನನ್ನ ತೋಟದಲ್ಲಿ ಏನ್ ಕೆಲಸ ಅಂತ ನೀವು ಹೇಳ್ಬೋದು. ಇಷ್ಟೆಲ್ಲ ಫೀಚರ್ಸ್ ಇರುತ್ತೆ ಅದರಲ್ಲಿ. ಇದು ಕಂಪನಿ ಪ್ರೈಸ್ ಆಫರ್ ಬಂದ್ಬಿಟ್ಟು 14,000 ರೂಪಾಯಿ ಕೃಷಿ ಮೇಲೆ ಆಫರ್ ಇದೆ. ಇಷ್ಟು ಮಾತ್ರ ಫೀಚರ್ಸ್. ಸಿಮ್ ಬೇಸ್ಡ್, ಎಲ್ಲ ಸಿಮ್ ಬೇಸ್ಡ್, ಎಲ್ಲ ಸ್ಯಾಟಲೈಟ್ ಕನೆಕ್ಟ್ ಆಗುತ್ತೆ. 2 ರಿಂದ 5 ಮೊಬೈಲ್ ಕನೆಕ್ಟ್ ಆಗುತ್ತೆ. 5 ಮೊಬೈಲ್ ಮಾಡ್ಕೋಬಹುದು. ಸೇಮ್ ಮೇಡಮ್. ಇದು 2,600, 2,000. ಅದು ಸೇಮ್ ಸರ್, 2,000.
ಹಾಕ್ತಿರಲ್ಲ ಸೇಮ್ ನಮ್ಮ ಡಿವೈಸನ್ನು ಸಿಲಿಂಡ್ರಿಗೆ ಹಾಕ್ಕೊಂಡ್ರೆ ಆಯ್ತು. ಮೇಲ್ಗಡೆ ನಿಮ್ಮ ಮನೆ ರೆಗ್ಯುಲೇಟರ್ ಹಾಕಿ ನೋಡಿ, ಎರಡೂ ಆನ್ ಇದೆ, ಆದರೂ ಇಲ್ಲಿ ಸಪ್ಲೈ ಇರಲ್ಲ. ಈಗ ಸಿಲಿಂಡರ್ ಖಾಲಿ ಆದ ತಕ್ಷಣ ಹೊಸದು ಹಾಕ್ತಿರಲ್ವ, ಅವಾಗ ಮಾತ್ರ ಈ ಮುಳ್ಳು ನೋಡಿ ರೆಡ್ ಲೈನಿಗೆ ಇದೆ. ಈ ಮೀಟ್ರನ್ನು ನೀವು 2 ಸಲ ಪ್ರೆಸ್ ಮಾಡಿಕೊಂಡ್ರೆ ಆಯ್ತು. ಮುಳ್ಳು ಮೇಲೆ ಬಂದು ಖಾಲಿ ಆದಾಗ ಕೆಳಗಡೆ ಬರುತ್ತೆ. ನಾವು ದಿನಾಲೂ ಇಲ್ಲೇ ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಆಯ್ತು. MRP ಬಂದು 4,500 ಇದೆ. ಹೊರಗಡೆ ಎಲ್ಲ ಇದನ್ನು 2,500-3,000 ಹಿಂಗೆಲ್ಲ ಮಾರ್ತಾ ಇದ್ದಾರೆ. ಬಟ್ ನಾವು ಕಂಪ್ನಿಯಿಂದಲೇ ಸ್ಟಾಲ್ ಮಾಡಿದ್ರಿಂದ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಈ ಕೃಷಿ ಮೇಳಕ್ಕೆ ಮಾತ್ರ 1,600 ರೂಪಾಯಿ 1,600ಗೆ ಕೊಡ್ತಾ ಇದ್ದೀವಿ. ವಿತ್ ಕಾಂಪೋಸಿಟ್ GST ಬಿಲ್ಲೇ ಕೊಡ್ತೀವಿ. ಚೆಕ್ ಮಾಡಿ ಕೊಡ್ತೀವಿ, ನಿಮ್ಮ ಕಡೆನೇ ಮಿಕ್ಸ್ ಮಾಡಿಸ್ತೀವಿ, ನೀವೇ ಮನೆಗೆ ತೊಗೊಂಡೋಗಿ ಹಾಕೋಬೋದು. ಒನ್ ಟೈಮ್ ಇನ್ವೆಸ್ಟ್ಮೆಂಟು ನಮ್ಮ ಫ್ಯಾಮಿಲಿ ಸೇಫ್ಟಿ ಏನು ಸರ್ ಇದೆ ಸರ್. ಬಟ್ ಅಲ್ಲಿ Big boat. ಗೋಳಿ ಹೆಂಗಿತ್ತು ಗೊತ್ತಾ? ಏನೆಲ್ಲ అవును బట్
ಧನ್ವಂತರಿ ಅಂದ್ರೆ ಇದು ಬೆಳ್ಳುಳ್ಳಿಯಿಂದ ಆಗಿರೋದು ಸರ್. ಎಲ್ಲ ತರ ನೋವುಗಳ ಮೇಲೆ ಬರುತ್ತೆ ಸರ್. ಬೆಳ್ಳುಳ್ಳಿದ ಇದು ಬೆಳ್ಳುಳ್ಳಿ, ಸಾಸಿವೆ, ನೀರು ಎಲ್ಲ ಸೇರಿಸಿ ಮಾಡಿರ್ತೀವಿ. ಇದೊಂದು ಕ್ರೀಮ್ ಯೂಸ್ ಮಾಡಿದ್ರೆ ಅಷ್ಟೆಲ್ಲ ಕೆಲಸ ಬರುತ್ತೆ. ಏನೇನು ಸಮಸ್ಯೆ ಆಗಿದೆ ಸರ್ ಇದು ಸಮಸ್ಯೆ ಅಂದ್ರೆ ಮಾಮೂಲಿ ನೋಡಿ ನೆಗಡಿ ಆಗುತ್ತೆ, ಕೋಲ್ಡ್ ಕಫ ಆಗುತ್ತೆ. ಗೌಡ ಸ್ವಲ್ಪ ಟವಲ್ ಕೊಡಿ ನೋಡಿ. ನೆಗಡಿ ಆಯ್ತು, ಮೂಗ್ ಕಟ್ಕೊಂಡು ಅಲರ್ಜಿಕ್ ಆಯ್ತಂದ್ರೆ ಸ್ವಲ್ಪ ಇದರ ಟವಲ್ ಖರ್ಚಿಪ್ಪಲ್ಲಿ ಒಂದು ಚಪ್ಪಡ್ತದೆ ನೋಡಿ, ಚೂರು ಹಾಕೋದು ಭಾಳ ಹಾಕಿಲ್ಲ. ಸ್ವಲ್ಪ ತೆಗ್ಬಿಟ್ಟು ಸ್ವಲ್ಪ ಬನ್ನಿ ನೋಡ್ರಿ, ಮುಂದೆ ಬನ್ನಿ ಬನ್ನಿ, ಸ್ವಲ್ಪ ಮೋಸ್ಕೊಳ್ಳಿ, ಹಾಕೊಳ್ಳಿ, ಬಿಡಿ, ಇಲ್ಲೇ ನಿಂತ್ಕೊಳ್ಳಿ ಸಾಕು. ಇಲ್ಲೇ ವಾಸನೆ ತಗೊಂಡ್ರಲ್ಲ ನೀವು, ಏನ್ ವಾಸನೆ ಬರುತ್ತೆ? ಬೆಳ್ಳುಳ್ಳಿ ವಾಸನೆ ಬರುತ್ತೆ, ಏನ್ ಬರುತ್ತೆ? ಇದೆಯಾ? ಬೆಳ್ಳುಳ್ಳಿ ಬೆಳೆದಿರೋದು. ನೀವು ಸ್ವಲ್ಪ ತೊಗೊಳ್ಳಿ ಗೌಡ್ರೆ, ಹೇಳ್ಕೊಳ್ಳಿ, ಹೇಳ್ಕೊಳ್ಳಿ. ಇದು ಒಂದ್ಸಲ ಟವಲ್ ಹಾಕಿ 10 ದಿನ ಕೊಡ್ಬೇಕು ಸರ್ ನೀವು, ನೆಗಡಿ ಆದ್ರೆ. ಈ ತೊಗೊಳ್ಳಿ ಗೌಡ್ರೆ, ಟವಲ್ ತೊಗೊಳ್ಳಿ. ಹಾಗೆ ನೋಡಿ, ಕೆಲವರಿಗೆ ಮನೆಯಲ್ಲಿ ಮಕ್ಕಳಿಗೆ ದೊಡ್ಡವರಿಗೆ ಪೆಪ್ಪರ್ಮೆಂಟ್ ಚಾಕ್ಲೇಟ್ ತಿಂತಾರೆ, ಹಲ್ಲುಗಳು ಉಳುಕಾಗ್ತವೆ. ಯಾಕಂದ್ರೆ ಹಲ್ಲು ಅಂದ್ರೆ ಗರಿಕೆ ಹಲ್ಲಲ್ಲ, ಮತ್ತೆ ಇದು ಚಿತ್ರ ಚಿಗಿತ ಈ ತರ ಹಲ್ಲುಗಳು ಡಾಕ್ಟರ್ ಹತ್ರ ಹೋದ್ರೆ ಸಾಕಪ್ಪ ಹಲ್ಲು ಕೇಳಿಸ್ಕೊಳ್ತಾರೆ. ಈ ತರ ಉಳುಕಾಗಿರೋ ಹಲ್ಲಿಗೆ ಸ್ವಲ್ಪ ಔಷಧಿ ತೋರಿಸಿ, ಬಹಳ ಬೇಡ. ಯಾವಲ್ಲಿ ಹುಡುಕಾಗಿದ್ರೆ ಈ ತರ ಹಚ್ಬಿಡಿ, ಒಂದು 10 ನಿಮಿಷ ಬಿಟ್ಟು ಬಿಸಿಲಿನಲ್ಲಿ ಬಾಯಿ ಮಕ್ಕಳಿಸಿದ್ರೆ ಉಳಾಸ ಆಯ್ತದೆ, ನೋವು ಕಡಿಮೆ ಆಗುತ್ತೆ, ಜುಮ್ ಅನ್ಸೋದಿರಲ್ಲ ನಿಮ್ಗೆ. ಅಕಸ್ಮಾತ್ ಹಲ್ಲಿಗೆ ಹಚ್ಚಿದಾಗ ಹೊಟ್ಟೆ ನೋಡ್ಬಿಟ್ರೆ ಹೆದರಬೇಡಿ. ಯಾಕಂದ್ರೆ ನೀವು ಬೆಳ್ಳುಳ್ಳಿ ಇರೋದ್ರಿಂದ ಯಾವುದೇ ತರ ತೊಂದರೆ ಇಲ್ಲ ನಿಮ್ಗೆ, ಅಲ್ಲಿ ಯೂಸ್ ಮಾಡೋದು. ಮತ್ತೆ ಅದೇ ನೋಡಿ ವಯಸ್ಸಾಗಿರೋರಿಗೆ ಮಳೆಗಾಲ ಇಟ್ಕೊಂಡು ಕುತ್ತಿಗೆ ನೋವು, ಭುಜದ ನೋವು ಕೊಡ್ತಿರ್ರಿ, ಕೊಡ್ರಿ ಇನ್ನೊಂದು. ಒಂದ್ಸರಿ 2 ಮರಿ ಹಾಕುತ್ತಾ? ನಾರೀಶ್ವರಣ್ಣನ ಯಾವ ಊರಮ್ಮ? ಕೋಲಾರ. ಅಲ್ಲಿ ಕೆಜಿ ಬೆಲೆ 3000. ಅದಕ್ಕೆ ನಾನು ಹೇಳಿದ್ದು ಸೇಲ್ಸ್ ಇಲ್ಲಪ್ಪ.